ನೋಡ್ ಪೂಜಾ, ನೀನು ಆ ಗೌರಿ ಬಗ್ಗೆ ಹೇಳಿದ್ದು ನಿಜಾನೇ ಇರ್ಲಕ್ಕು. ಆದ್ರೆ ಪಾಪ ಆ ಕಸ್ತೂರಿ ಮಾತ್ರ ಹಾಗಲ್ಲ. ಗಂಗಾ, ಏನಾಗ್ಯದ ನಿನ್ಗ? ಕತ್ತಿಸ್ಕೊರ್ಕೊರ್ಳಿಗೆ ಹಾರ ಹಾಕೋ ಮಾತಾಡ್ತಿದ್ದಿ. ಅಲ್ಲಿ ನೋಡಿದ್ರೆ ಆಕಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರು. ಆಕಿ ಕೆನ್ನಿಗೆ 2 ಬಿಗಿಯೋಗ್ಬಿಟ್ಟು ನಿನ್ನ ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದಿ. ಇಲ್ಲಿ ನೋಡಿದ್ರ ಆಕಿದೇನು ತಪ್ಪೇ ಇಲ್ಲ ಅನ್ನೋಂಗ್ ಮಾತಾಡ್ತಿದ್ದಿ. ಯಾಕ ಗಂಗಾ, ಏನಾಗ್ಯದ ನಿನ್ಗ? ನಿನ್ಗಾಗ್ತಿರೋ ಅನ್ಯಾಯದ ಬಗ್ಗೆ ನಿನಗೆ ತಿಳಿತಿಲ್ಲೇನಾ? ಇದ್ರಲ್ಲಿ ಅನ್ಯಾಯ ಏನ್ ಬಂತು ಪೂಜಾ? ಸಾಗರ ಮತ್ ಕಸ್ತೂರಿ ಒಬ್ರನ್ನೊಬ್ರು ಪ್ರೀತಿಸಿದ್ದ. ಅದನ್ನ ಅವಳು ಎಲ್ಲಾರ ಮುಂದೆನೂ ಹೇಳ್ಕೊಂಡಿದ್ದ. ಅದ್ರಲ್ಲಿ ನಂಗೆ ಎಂತ ಅನ್ಯಾಯನೂ ಆಗಿಲ್ಲ, ಆಗೋದು ಇಲ್ಲ. ನೀನ್ ಎಂತ ಚಿಂತೆ ಮಾಡಬೇಡ. ಅನ್ಯಾಯ ಆಗ್ತಿಲ್ಲ ಅಂತ ನಿನ್ ಬಾಯಿ ಹೇಳ್ತಾ ಇದ್ರು, ನಿನ್ ಕಣ್ಗಳು ಕರೇನೆ ಹೇಳ್ತಿದೆ ಗಂಗಾ. ನೀನ್ ಹಿಂಗ ಇದ್ರ ಎಲ್ರೂ ಸೇರಿ ನಿನ್ ಬದುಕನ್ನ ನಾಶ ಮಾಡ್ಬಿಡ್ತಾರ. ತಪ್ಪು ಮಾಡಿದ್ದು ಆ ಕಸ್ತೂರಿ ಸಾಗರ ಆದ್ರೂ ಶಿಕ್ಷೆ ನೀನ್ ಯಾಕೆ ಅನುಭವಿಸ್ತಿದ್ದಿ ಗಂಗಾ? ನೋಡು, ಕಾಲ ಇನ್ನೂ ಮಿಂಚಿಲ್ಲ. ಆ ಕಸ್ತೂರಿ ಕೆನ್ನೆಗೆ 2 ಬಾರಿಸಿ ಬುದ್ಧಿ ಹೇಳು. ನಿನ್ ಸಾಗರ್ನ ನೀನ್ ಉಳಿಸ್ಕೋ. ಯಾಕ್ ಗಂಗಾ, ನಿನಗ್ ಸಾಗರ್ ಅಂದ್ರ ಪ್ರೀತಿ ಇಲ್ಲೇನಾ? ಪೂಜಾ, ಸಾಗರ ಅಂದ್ರೆ ನಂಗೆ ಪ್ರೀತಿ ಇಲ್ಲ. ಇತ್ತು, ಬೆಟ್ಟದಷ್ಟು ಪ್ರೀತಿ ಇದ್ದು. ಅದಕ್ಕೆ ನಾನು ಸುಮ್ಮನಿರೋದು. ನಂಗೆ ಸಾಗರನ ಮೇಲೆ ಪ್ರೀತಿ ಇದ್ದು, ಆದ್ರೆ ಸಾಗರಂಗೆ ಕಸ್ತೂರಿ ಮೇಲೆ ಪ್ರೀತಿ ಇದ್ದು. ಪ್ರೀತಿಸ್ತೋರ್ ಪ್ರೀತಿಗೋಸ್ಕರ ನಮ್ ಪ್ರೀತಿಗೆ ಹಾತಿ ಕಟ್ಟಿ ಅನ್ನಿಸ್ಕೊಳ್ಳೋದೆ ಒಳ್ಳೇದು. ಅಂದ್ರ ನೀನೀಗ ಏನ್ ಮಾಡ್ಬೇಕು ಅಂತಿದ್ದಿ? ನೋಡ್ ಗಂಗಾ, ಇಷ್ಟು ದಿನ ಕಷ್ಟದ ಕಹಿ ನುಂಗಿ ಕಣ್ಣೀರಲ್ಲಿ ಕೈ ತೊಳ್ದಿದ್ ಸಾಕು. ಎಲ್ರನ್ನು ಕಳ್ಕೊಂಡಿದ್ದು ಸಾಕು. ಈಗ ನಿನಗೋಸ್ಕರ ಉಳ್ದಿರೋದು ಸಾಗರ್ ಒಬ್ನೇ. ಅವನನ್ನು ಕಳ್ಕೋಬೇಡ, ಉಳಿಸ್ಕೋ. ನೀನ್ ಮನಸ್ಸು ಮಾಡಿದ್ರ, ನೀನ್ ಪ್ರಯತ್ನ ಪಟ್ರ ಆಗದೆ ಇರೋದು ಯಾವುದೂ ಇಲ್ಲ. ಪೂಜಾ, ಹುಟ್ಟನೆ ಹೆತ್ತೋರ್ ಪ್ರೀತಿ ಕಳ್ಕೊಂಡೆ. ಬೆಳಿತಾ ಬೆಳಿತಾ ಹಾರೋ ಹಕ್ಕನ್ ಕಳ್ಕೊಂಡೆ. ಬಾಲ್ಯದ ಖುಷಿನೂ ಕಳ್ಕೊಂಡೆ. ಬದುಕಿನೋ ಬಂಧನದಲ್ಲಿ ನನ್ ಬಂದಿ ಆಗೋದೆ. ಚಿಕ್ಕ ವಯಸ್ಸಿನಿಂದನೂ ಎಲ್ಲಾನು ಕಳ್ಕೊಂಡು ನೋವು ಅನ್ಭವಿಸಿರೋ ನನ್ಗೆ ಈ ಪೆಟ್ಟೆನ್ ಜಾಸ್ತಿ ನೋವು ಕೊಡಲ್ಲ. ಹಾಗಂತ ನೀನ್ ನೋವು ತಿಂತಿದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನಿರ್ಬೇಕೇನಾ? ಪೂಜಾ, ನಾವ್ ಯಾವತ್ತಿದ್ರು ಜೀವನದಲ್ಲಿ ನಮ್ ಜೊತೆ ಸದಾ ಇರೋರ್ನೆ ನಂಬಕ್ಕು ಪ್ರೀತಿಸಕ್ಕೂ ಅಲ್ದ? ಹೌದು, ನನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಬಂಧುಗಳಿದ್ದ ಹಾಗೆ ಆಗಾಗ ಬಂದು ಹೋಗ್ತಾ. ಆದ್ರೆ ಇಲ್ಲಿವರೆಗೂ ನನ್ನನ್ನು ಬಿಟ್ಟು ಹೋಗ್ತಾ ಇರೋದು ದುಃಖ ಒಂದೇ. ಈಗ ನನ್ನ ಜೀವನದ ಖುಷಿನ ಹುಡ್ಕೊಂಡು ಹೋದ್ರೆ ಸದಾ ನನ್ನ ಜೊತೆ ಇರೋ ದುಃಖಕ್ಕೆ
ನನ್ ಮೋಸ ಮಾಡಂಗಾಗ್ತು. ಗಂಗಾ, ಹಿಂಗ್ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನು ಏನ್ ಹೇಳ್ತೀನಿ ಅಂದ್ರ ಸಾಕು ಸಾಕು ಪೂಜಾ, ಇನ್ನೇನು ಮಾತಾಡೋಣ. ನನ್ ಸಂಸಾರ, ನನ್ ಸಾಗರ ನಾನೆಲ್ಲ ನೋಡ್ಕೋತೆ. ದಯವಿಟ್ಟು ನೀನ್ ಈ ವಿಚಾರದಲ್ಲಿ ತಲೆ ಹಾಕಡ. ನೀವ್ ಎಂತ ಹೇಳಿದ್ರು ನಾನು ಅದನ್ನ ಮಾಡ್ತಿ. ಆ ಜೋಗ್ತಿ ಹೇಳ್ದಂಗೆ 21 ವರ್ಷ ಸಾಗರನ್ಗೋಸ್ಕರ ವ್ರತನೂ ಮಾಡ್ತಿ. ಅದೇ ಈ ಜಗತ್ತಿಗೆ ಗೊತ್ತಾಗ್ದಂಗೆ ನಾನ್ ನಡ್ಕತ್ತಿ. ಈ ಕುಂಕುಮ ಸಾಗರನ್ ಪ್ರಾಣಕ್ಕೆ ರಕ್ಷಣೆ ಕೊಡ್ತು ಅಲ್ದ ಅಜ್ಜಮ್ಮ. आनंद भोगम आजीवकालम पाशानुबंधम कालानुकालम दैवानुकूलम काम्यार्थ सिद्धिम. ನನ್ ಸಾಗರ ಖುಷಿಯಾಗಿರ್ತಾನೆ ಅಂದ್ರೆ ಅವನ್ ಸಂತೋಷ ಕಸ್ತೂರಿ ಜೊತೆ ಇದ್ದು ಅಂದ್ರೆ ನಾನ್ ಸಾಗರನ್ ಬಿಟ್ಕೊಡಕ್ ಸಿದ್ಧ. ತಪ್ಪಲಾರ್ದ ದೇವ್ರ ಪೂಜೆ ಮಾಡ್ಕೋತ ಬಂದೇವಿ. ಆದ್ರೆ ಅದ್ರ ಒಳಗೇನಾದ್ರೂ ದೋಷ ಇತ್ತೇನು ಅಂತ. ಇಲ್ಲ ಅಜ್ಜಮ್ಮ, ದೋಷ ಇದ್ದಿದ್ದು ದೇವ್ರ ಪೂಜೆಲಲ್ಲ, ನಿಮ್ಮಲ್ಲಿ. ನೀವೇ ಇಷ್ಟಕ್ಕೆಲ್ಲ ಕಾರಣ. ಏನ್ ಹೇಳಿಕತ್ತೀಯವ? ನಾ ಕಾರಣನ? ಹೌದು ಅಜ್ಜಮ್ಮ, ಹೌದು. ಸಾಗರ ನಿಮ್ಮ ಹಾದಿಲೇ ನಡೀತಿದ್ದ. ಏನ್ ಹೇಳಿಕತ್ತಿ ಗಂಗಾ ನೀನು? ಸಾಗರ ನನ್ನ ಹಾದಿ ಒಳಗ ನಡಿಲಿಕತ್ತಾನಂದ್ರೆ ಏನ್ ಅರ್ಥ? ನಾ ಏನ್ ಮಾಡಿನಂತದ್ದು? ನೀವೇನೇ ಮಾಡಿದ್ರು ಮುಚ್ಚಿಟ್ ಮಾಡೋ ರೂಢಿ. ಈಗ ಸಾಗರನು ಅದನ್ನೇ ಮಾಡ್ತಿದ್ದ. ಇಲ್ಲವ ಗಂಗಾ, ನಾನು ಏನೂ ಮುಚ್ಚಿಟ್ಟಿಲ್ಲ. ಒಂದು ವೇಳೆ ನಾ ಏನ್ರ ಹಂಗ ಮುಚ್ಚಿಟ್ಟು ಮಾಡಿದ್ದ ಆದ್ರ ಅದು ಈ ವಾಡದ ನೆಮ್ಮದಿ ಸಲುವಾಗಿ, ಸುಖದ ಸಲುವಾಗಿ, ಸ್ವಾರ್ಥಕ್ಕಲ್ಲವಾ. ವಾಡೆ ಸುಖಕ್ಕೋಸ್ಕರ ನನ್ನ ನೆಮ್ಮದಿನ ಬಲಿ ತಗೊಳ್ಳೋದು ಯಾವ ನ್ಯಾಯ ಅಜ್ಜಮ್ಮ? ನಾನು ಹೆಂಗೋ ವಿದ್ವೆ ಪಟ್ಟ ಕಟ್ಕೊಂಡು ಒಂದ್ ಮೂಲೆಯಲ್ಲಿ ಬಿದ್ದಿರ್ತಿದ್ದೆ. ಆದ್ರೆ ನೀವು ಯಾವ್ದೋ ಕಾರಣಕ್ಕೆ ನನ್ನ ಸಾಗರಂಗ್ ಮದ್ವೆ ಮಾಡ್ಸಿದ್ರಿ. ಆ ಮದ್ವೆನ ಯಾರಿಗೂ ಗೊತ್ತಾಗ್ದೇ ಇರೋ ಹಂಗೆ ಗುಟ್ಟಾಗೆ ಇಟ್ರಿ. ಆದ್ರೆ ನಾನು ನನ್ನ ಹೃದಯದಲ್ಲಿ ಪುಟ್ಟದೊಂದು ಪ್ರೀತಿ ಮಂಟಪ ಕಟ್ಟಿ ಅದ್ರಲ್ಲಿ ಸಾಗರ್ನ ಪೂಜಿಸ್ತಾ ಬಂದೆ. ಆದ್ರೆ ವ್ಯಕ್ತಿ ಅಜ್ಜಮ್ಮ ನನ್ನ ಹೃದಯದ ಮಂಟಪದಲ್ಲಿ ಸಾಗರ್ನ ಕೂರ್ಸಿದ್ನೆ ಹೊರತು ಅವನ್ ಹೃದಯಕ್ಕೆ ಹೋಗೋ ಪ್ರಯತ್ನನ ಮಾಡ್ಲೇ ಇಲ್ಲ.
ಸೂರ್ಯ ಪ್ರಯತ್ನ ಮಾಡಿದ್ಲು. ಸಾಗರ್ ಹೃದಯದಲ್ಲಿ ಅವಳ ಸ್ಥಾನ ಪಡ್ಕೊಂಡ್ಲು. ಇಲ್ಲವ ಗಂಗಾ, ನೀ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಆ ಕಸ್ತೂರಿನ ಸಾಗರ್ನ ಹೃದಯದಿಂದ ಅಷ್ಟ ಅಲ್ಲ, ಅವನು ಬದುಕಿಂದನ ಆಚೆ ಹಾಕ್ತೀನಿ. ನನ್ನ ಮಾತು ನಂಬುವ, ನನ್ನ ಮಾತು ನಂಬು. ಈಗ ಏನ್ ಮಾಡಿ ಏನ್ ಪ್ರಯೋಜನ ಅಜ್ಜಮ್ಮ? ನೀವ್ ನನ್ನ ಸಾಗರ್ ಮದ್ವೆ ವಿಷಯನ ಗುಟ್ಟಾಗಿಟ್ರಿ. ಅವ ನಿಮ್ ಹಾದಿನೇ ತುಳ್ದು ಅವನ್ ಪ್ರೀತಿ ವಿಷಯನ ಗುಟ್ಟಾಗಿಟ್ಟ. ನಿಮ್ಮಿಬ್ರು ಗುಟ್ನಲ್ಲಿ ನನ್ ಜೀವನ ಸುಟ್ಟೋಯ್ತು, ಸುಟ್ಟೋಯ್ತು ಅಜ್ಜಮ್ಮ. ಈಗ ಉಳಿದಿರೋದು ಕೇವಲ ಬೂದಿ ಅಷ್ಟೇ. ಇಲ್ಲವಾ ಗಂಗಾ, ನಾ ಇರೋ ತನಕ ನಿನ್ನ ಬದುಕು ಹಾಳಾಗ್ಲಿಕ್ಕೆ ನಾ ಬಿಡುವುದಿಲ್ಲ. ಬೇಡ ಅಜ್ಜಮ್ಮ, ಬೇಡ. ಇನ್ಯಾರು ನನ್ಗೋಸ್ಕರ ಕಷ್ಟಪಡೋದು ಬೇಡ. ಇದಕ್ಕೆಲ್ಲ ಮುಕ್ತಿ ನಾನೇ ಹಾಡ್ತಿ. ಅದಕ್ಕೆ ನಿಮ್ ಮುಂದೆನೆ ಸಾಯೋಣ ಅಂತ ಇದಂತ ಹಿಂದಿ. ಗಂಗಾ, 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 ಅವ್ವ ಗಂಗಾ, ಗಂಗಾ, ಗಂಗಾ ಅವ್ವ. ಗಂಗಾ, ಅವ್ವ, ಅವ್ವ, ಗಂಗಾ. ಅಂದ್ರ ನಾ ಇಷ್ಟೊತ್ತು ಕಂಡಿದ್ದೆಲ್ಲ ಭ್ರಮನ? ಈ ಭ್ರಮ ಖರೆ ಆಗೋ ಮೊದ್ಲನ ನಾ ಏನಾರ ಮಾಡ್ಲಿಕ್ಕೆ ಬೇಕು. ಇಲ್ಲಾಂದ್ರ ನಾನು ನನ್ನ ಕೈಯಾರ ಗಂಗಾನ ಬಾಳನ್ನ ಹಾಳು ಮಾಡ್ದಂಗ ಆಗ್ತದ. ಹಂಗಾಗಬಾರ್ದು, ಹಂಗಾಗಬಾರ್ದು. ಅಪ್ಪ ದೇವರ, ನಮ್ಮ ಬದುಕೊಳಗೆ ಎದ್ದಿರೋ ಈ ಬಿರುಗಾಳಿನ ನೀನ ತಣ್ಣಗ ಮಾಡಪ್ಪ. ಇನ್ನೂ ಅವರನ್ನು ಗೋಳೊಯ್ಕೋಬೇಕಾ? ನಂಗೇನೋ ಇಷ್ಟು ಸಾಕು ಅನಿಸ್ತಿದೆ. ಏನ್ ಸಾಹೇಬ್ರೆ, ಮಾತು ಅವ್ರ ಪರವಾಗಿದೆ. ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಾ? ಅವ್ರ ಹತ್ರ ದುಡ್ಡು ತಗೊಂಡಿದ್ದೀರಾ ಹೇಗೆ? ಛೆ, ನಿನ್ನ ಋಣ ನನ್ನ ಮೇಲಿದೆ. ಹಾಗಿರುವಾಗ ಇನ್ನೊಬ್ರು ಕೋಟಿ ಕೋಟಿ ದುಡ್ಡು ಕೊಟ್ಟರು ಅವ್ರ ಋಣಿ ಆಗಲ್ಲ ಈ ರಾಜೀವ. ಒಂದ್ಸಲ ಮಾತು ಕೊಟ್ಟೆ ಅಂದರೆ ರಾಮ ಬಾಣ ಬಿಟ್ಟ ಹಾಗೆ. ಇದಕ್ಕೆ ನಿನ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು. ನಿನ್ಮೇಲಿರೋ ನೀಯತ್ತೆ ನನ್ನ ಧೈರ್ಯ, ನನ್ನ ಬಂಡವಾಳ. ಈಗ ಏನಾಗಬೇಕು ಅಂತ ಹೇಳು. ನಿನ್ನ ನಂಬಿಕೆನ ಇನ್ನೂ ಗಟ್ಟಿ ಮಾಡಿ ತೋರಿಸ್ತೀನಿ. ನಿನ್ನ ಜೀವನದಲ್ಲಿ ನನಗಿನ್ ಯಾವ ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಇದೊಂದು ಕೊನೆ ಸಹಾಯ ಅಂತ ಈ ಕೆಲಸ ಮಾಡಿ ಮುಗಿಸ್ಕೊಟ್ಬಿಡು. ತಪ್ಪಬಾರ್ದು. ನಾನು ಆಗಲೇ ಹೇಳಿದ್ನಲ್ವಾ, ರಾಜೀವನ್ ಮಾತು ಅಂದರೆ ರಾಮ ಬಾಣ ಬಿಟ್ಟ ಹಾಗೆ. ಶಿವನ ಕೈ ಇಡೋ ಕೆಲಸ ಪುರಿ ಮುಟ್ಟುತ್ತೆ.
ಅಷ್ಟೊಂದು ಆತ್ಮವಿಶ್ವಾಸ ಒಳ್ಳೇದಲ್ಲ. ಬೇಟೆ ಅಲುಗಾಡಿದ್ರೆ ಬಾಣ ಗುರಿ ಎರಡೂ ತಪ್ಪುತ್ತೆ. ರಾಜೀವ ಇಟ್ಟಿರೋ ಗುರಿ ತಪ್ಪಿದ್ರೆ ಅವನಿಗೆ ಗೋರಿ ಕಟ್ಕೋತಾನೆ. ಅದೇನು ಅಂತ ಹೇಳು. ಇಷ್ಟೇ ತಾನೇ ನಿನ್ನ ಕೆಲಸ ಆಯಿತು ಅಂತ ಇಟ್ಕೋ. ವಾಡೆ ಕೆಲಸನ ನೀನು ನೋಡ್ಕೋ, ನಿನ್ನ ಕೆಲಸನ ನಾನು ನೋಡ್ಕೋತೀನಿ.